ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ಪರ್ಸನ್ ಇತ್ತೀಚಿನ ದಿನಗಳಲ್ಲಿ ಅಥವಾ ಈಗ ಪ್ರೆಸೆಂಟ್ ಟೈಮಲ್ಲಿ ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಫೀಲಿಂಗ್ನಲ್ಲಿ ಇದ್ದಾರೆ. ಅವರಿಗೆ ತಮ್ಮಿಂದ ಒಂದು ಬಿಗ್ ಮಿಸ್ಟೇಕ್ ಆಗಿದೆ ಅನ್ನೋ ಫೀಲಿಂಗ್ ತುಂಬ ಕಾಡ್ತಾ ಇದೆ. ಅದು ನಿಮ್ಮ ಜೊತೆ ಮಾತಾಡಿದ ರೀತಿ ಆಗಿರಬಹುದು, ಅಥವಾ ನಿಮ್ಮನ್ನು ದೂರ ಮಾಡಿದ ಡಿಸಿಷನ್ ಆಗಿರಬಹುದು, ಅಥವಾ ನಿಮ್ಮ ಫೀಲಿಂಗ್ಸನ್ನು ಇಗ್ನೋರ್ ಮಾಡಿದ ತಪ್ಪಿರಬಹುದು. ಯಾವುದೇ ಆಗಿರಲಿ, ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ರೀತಿ ಈ ಪರ್ಸನ್ ಬಿಹೇವ್ ಮಾಡಿರಬಹುದು. ಯಾವುದೇ ಆಗಿರಲಿ, ಆ ವ್ಯಕ್ತಿ ಒಳಗೊಳಗಡೆ ಪಶ್ಚಾತ್ತಾಪದಲ್ಲಿ ಬೆಂದು ಹೋಗ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಾನು ಅಷ್ಟು ದೊಡ್ಡ ತಪ್ಪು ಮಾಡಬೇಕಾಗಿರಲಿಲ್ಲ, ಅಥವಾ ಮಾಡಿದ್ದು ದೊಡ್ಡ ತಪ್ಪಾಯಿತು, ಆ ಸಮಯದಲ್ಲಿ ನಾನು ಅಷ್ಟೊಂದು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಲಿಲ್ಲ, ಇವತ್ತು ನನಗೆ ಎಲ್ಲವೂ ಗೊತ್ತಾಗಿದೆ, ಆದರೆ ಸಮಯ ಮೀರೋಗಿದೆ ಅಂತ ಇವರ ಮನಸ್ಸಿನಲ್ಲಿ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ. ಇವರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಇವರು ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ನೈಟ್ ಹೊತ್ತಿನಲ್ಲಿ ಒಬ್ಬರೇ ಇದ್ದಾಗ ನಿಮ್ಮ ನೆನಪು ಇವರ ಮನಸ್ಸಿಗೆ ಬಂದು ಇವರ ಮನಸ್ಸೇ ಒಂದು ರೀತಿ ಸೈಲೆಂಟ್ ಆಗಿಬಿಡುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿಗೆ ನೀವು ಮತ್ತು ಇವರು ಒಟ್ಟಿಗೆ ಕಳೆದ ಪ್ರತಿ ಕ್ಷಣ, ನಿಮ್ಮ ನಗು, ನಿಮ್ಮ ಮಾತು, ಪ್ರತಿ ಸಣ್ಣ ಮೆಮೊರಿ ಎಲ್ಲವನ್ನ ಮತ್ತೆ ಮತ್ತೆ ರೀಪ್ಲೇ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವ್ರ ಜೊತೆ ಕುಳಿತಿದ್ದ ಕ್ಷಣ, ನೀವು ಜೊತೆಯಾಗಿ ಒಂದೇ ಟೈಮ್ನಲ್ಲಿ ಮಾತಾಡಿದ್ದಾಗಿರಬಹುದು, ನೀವಿಬ್ಬರು ನಕ್ಕಿದ್ದಾಗಿರಬಹುದು, ನೀವು ಕೈ ಹಿಡಿದಿರೋದಾಗಿರ್ಬೋದು, ನೀವು ಕೋಪ ಮಾಡ್ಕೊಂಡಿರೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಇವರ ಮೈಂಡ್ನಲ್ಲಿ ಒಂದು ರೀತಿ ಫಿಲಮ್ ರೀತಿ ಓಡಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಒಂದು ದಿನದಲ್ಲಿ ಒಂದು ಸಲ ಅಂತ ಅಲ್ಲ, ತುಂಬ ಸಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರೋ, ನೀವು ಹೇಗಿದ್ದೀರೋ, ನೀವು ಈಗ ಹ್ಯಾಪಿಯಾಗಿದ್ದೀರಾ, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಈ ಪ್ರಶ್ನೆಗಳು ಇವರ ತಲೆಯೊಳಗೆ ನಾನ್ ಸ್ಟಾಪ್ ಆಗಿ ಬರ್ತಾ ಇದೆ. ಇವರು ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಓಲ್ಡ್ ಮೆಸೇಜ್ ಏನು ಮಾಡಿದ್ದೀರಾ ಅದನ್ನು ಓದೋದಾಗಿರಬಹುದು, ನಿಮ್ಮ ಫೋಟೋಸ್ ನೋಡೋದಾಗಿರಬಹುದು, ಅಥವಾ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ ನಿಮ್ಮ ಬಗ್ಗೆ ಮಾಹಿತಿ ತಗೊಳ್ತಾ ಇರಬಹುದು. ಯಾವುದೋ ಒಬ್ಬ ಥರ್ಡ್ ಪರ್ಸನ್ನಿಂದ ನಿಮ್ಮ ಬಗ್ಗೆ ಮಾಹಿತಿ ಇವ್ರಿಗೆ ಸಿಗ್ತಾ ಇರಬಹುದು, ಅಥವಾ ಯಾರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಕೇಳ್ತಾ ಇರ್ಬೋದು. ಇವರಿಗೆ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಯಾವಾಗ ಆನ್ಲೈನ್ ಬಂದಾಗ, ನೀವು ಸ್ಟೋರಿ ಹಾಕಿದಾಗ, ನೀವು ಪೋಸ್ಟ್ ಲೈಕ್ ಮಾಡಿದಾಗ ಇವರು ಎಲ್ಲವನ್ನ ಫೋಕಸ್ ಮಾಡ್ತಾ ಇದ್ದಾರೆ, ಎಲ್ಲವನ್ನ ನಿಮ್ಮ ಬಗ್ಗೆ ಗಮನಿಸ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈಗ ನಿಮ್ಮಿಬ್ಬರ ನಡುವೆ ಈಗ ಲೋ ಕಾಂಟ್ಯಾಕ್ಟ್ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಮಾತುಕತೆ ಇಲ್ಲದ ಸ್ಥಿತಿ ಇರಬಹುದು, ಕಂಪ್ಲೀಟ್ ಸಪ್ರೇಷನ್ ಕೂಡ ಆಗಿರಬಹುದು, ಲಾಂಗ್ ಟೈಮ್ ನೋ ಟಾಕ್ ಸಿಚುವೇಶನ್ ಕೂಡ ಬಂದಿರಬಹುದು. ಅಂದರೆ ತುಂಬ ಟೈಮಿಂದ ಇಬ್ಬರು ಕೂಡ ಮಾತಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವರು ತುಂಬ ಟೈಮಿಂದ ಇಬ್ಬರು ಕೂಡ ಮೀಟ್ ಆಗಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಮಿಬ್ಬರ ನಡುವಿನ ಎನರ್ಜಿ ಅದು ಡಿಸ್ಕನೆಕ್ಟ್ ಆಗಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ನೀವು ಇನ್ನೂ ಸೇಮ್ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಇವ್ರು ಅಂದ್ಕೊಳ್ತಿದ್ದಾರೆ, ನಾನು ಹೇಗಾದರೂ ಇವ್ರ ಹತ್ರ ಹೋಗಬೇಕು, ನಾನು ಸಾರಿ ಕೇಳಬೇಕು. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇವರು ತಪ್ಪು ಮಾಡಿದ್ರೆ ಅದರ ಬಗ್ಗೆ
ಸಾರಿ ಕೇಳಬೇಕು, ನಾನು ಪ್ರಪೋಸ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮುಂದೆ ನಿಂತು ಸಾರಿ ಕೇಳೋದು, ತಮ್ಮ ಫೀಲಿಂಗ್ಸನ್ನು ಹೇಳ್ಕೊಳ್ಳೋದು, ಮತ್ತೆ ಬಿಗಿನಿಂಗ್ ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡೋಣ, ನ್ಯೂ ಬಿಗಿನಿಂಗ್ ಮಾಡೋಣ ಅನ್ನೋ ರೀತಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇವರ ಮನಸ್ಸಿನಲ್ಲಿ ರಿಪೀಟೆಡ್ಲಿ ಯೋಚನೆಗಳು ಬರ್ತಾ ಇದೆ. ಇವರು ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಜೊತೆ ಫ್ಯಾಮಿಲಿ, ನಿಮ್ಮ ಜೊತೆ ಮ್ಯಾರೇಜ್, ಕಮಿಟ್ಮೆಂಟ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಕಾನ್ಫಿಡೆಂಟಾಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಒಂದಿನ ಇವರು ನನ್ನ ಲೈಫ್ಗೆ ಮತ್ತೆ ಮರಳಿ ಬರ್ತಾರೆ, ಅಂದರೆ ನೀವು ಮತ್ತೆ ವಾಪಸ್ ಇವರ ಲೈಫ್ಗೆ ಹೋಗ್ತೀರಾ, ನನ್ನ ಸಾರಿನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನಾವು ಮತ್ತೆ ಒಂದಾಗ್ತೀವಿ. ಈ ಕಾನ್ಫಿಡೆನ್ಸ್ ವೆರಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇವರ ಮನಸ್ಸಿನಲ್ಲಿ. ತುಂಬ ಜನರ ಎನರ್ಜಿ ಯಾವ ರೀತಿ ಇದೆ ಅಂದರೆ ನಿಮ್ಮಿಬ್ಬರ ನಡುವೆ ಮ್ಯೂಚುವಲ್ ಫೀಲಿಂಗ್ಸ್ ಎನರ್ಜಿ ಕಾಣಿಸ್ತಾ ಇದೆ. ಇವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಮನಸ್ಸಲ್ಲೂ ಸೇಮ್ ಫೀಲಿಂಗ್ಸ್ ಇದೆ. ನೀವು ಕೂಡ ರಿಯೂನಿಯನ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಕೂಡ ಡೀಪ್ ಡೌನ್ ಇವರನ್ನು ಮಿಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಈ ಪರ್ಸನ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಇದಕ್ಕೆ ಅವ್ರಿಗೆ ಡೌಟೇ ಇಲ್ಲ. ಅಂದರೆ ನೀವು ಇವರನ್ನು ಇಗ್ನೋರ್ ಮಾಡ್ತೀರಾ, ಇವ್ರಿಗೆ ವ್ಯಾಲ್ಯೂ ಕೊಡೋದಿಲ್ಲ, ಅಥವಾ ಮತ್ತೆ ಇವರಿಂದ ದೂರ ಹೋಗ್ತೀರಾ ಅನ್ನೋದು ಇವ್ರು ಅಂದ್ಕೊಳ್ತಾ ಇಲ್ಲ. ತುಂಬ ಕಾನ್ಫಿಡೆಂಟಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಈ ಪರ್ಸನ್ ಇವರ ಲೈಫ್ನಲ್ಲಿ ಬೇಕು, ನೀವು ಇವರನ್ನು ಮಿಸ್ ಮಾಡ್ಕೊಳ್ತೀರಾ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಂಡಿದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ನಿಮಗೆ ಎಷ್ಟೇ ಹರ್ಟ್ ಮಾಡಿರ್ಬೋದು, ನಿಮ್ಮಿಬ್ಬರ ನಡುವೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಏನೇ ಪ್ರಾಬ್ಲಮ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಈಗ ಬಂದಿರಬಹುದು, ಅಥವಾ ಮಾತುಕತೆ ನಡೀತಾ ಇದ್ದರೂ ಕೂಡ ತುಂಬ ಕಡಿಮೆ ಮಾತುಕತೆ ನಡೀತಾ ಇರಬಹುದು. ಬಟ್ ಇವ್ರು ಅಂದ್ಕೊಳ್ಳೋದು, ಇವ್ರು ಏನೇ ಮಾಡಿದ್ರೂ ಕೂಡ ನೀವು ಇವರಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಸಲ ಇವರು ನಿಮ್ಮ ಹತ್ರ ಬಂದು ಸಾರಿ ಕೇಳಿದ್ರೆ, ಅಥವಾ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಇವರಿಂದ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ನೀವು ಬಂದೇ ಬರ್ತೀರಾ ಅನ್ನೋ ಕಾನ್ಫಿಡೆಂಟಲ್ಲಿ ಈ ಪರ್ಸನ್ ಕಾಣಿಸ್ತಾ ಇದ್ದಾರೆ. ಅದೇ ರೀತಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಓವರಾಲ್ ಎನರ್ಜಿಯ ಪ್ರಕಾರ ಹೇಳೋದಾದರೆ ಈ ವ್ಯಕ್ತಿ ರಿಗ್ರೆಟ್ ಫೀಲ್ನಲ್ಲಿದ್ದಾರೆ. ಈಗ ಪ್ರೆಸೆಂಟಲ್ಲಿ ಗಿಲ್ಟ್ನಲ್ಲಿ ಇದ್ದಾರೆ. ನಿಮ್ಮನ್ನು ಮರೆಯೋದಕ್ಕೆ ಇವರಿಗೆ ಸಾಧ್ಯನೇ ಆಗ್ತಾ ಇಲ್ಲ. ಫ್ಯೂಚರ್ನಲ್ಲಿ ನಿಮ್ಮ ಜೊತೆ ಲೈಫ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಇದು ಸ್ಲೋ ಪ್ರೊಸೆಸ್ ಆಗಿರ್ಬೋದು, ಆದರೆ ಎನರ್ಜಿ ವೆರಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನೀವಿದ್ದೀರಾ, ಆ ರೀತಿ ಕಾನ್ಫಿಡೆಂಟಲ್ಲಿ ಈ ಪರ್ಸನ್ ಕಾಣ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಕೂಡ ಇವರಿದ್ದಾರೆ ಅನ್ನೋ ಕಾನ್ಫಿಡೆಂಟ್ ಇವರಿಗೆ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇತ್ತೀಚಿನ ದಿನಗಳಲ್ಲಿ ಇವ್ರಿಗೂ ಮತ್ತು ನಿಮಗೂ ತುಂಬ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ದೊಡ್ಡ ಜಗಳ ಆಗಿರ್ಬೋದು, ಅಥವಾ ಬ್ರೇಕಪ್, ಸೆಪ್ರೇಷನ್ ಕೂಡ ಬಂದಿರಬಹುದು. ಈ ಜಗಳ ಸಣ್ಣ ವಿಷಯದಿಂದ ಶುರು ಆಗಿರ್ಬೋದು, ಅಥವಾ ಯಾವುದಾದ್ರೂ ದೊಡ್ಡ ವಿಷಯ ಕೂಡ ಆಗಿರ್ಬೋದು. ಆದರೆ ಎಫೆಕ್ಟ್ ಮಾತ್ರ ತುಂಬ ಡೀಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಥವಾ ಇವ್ರು ಮಾತಾಡ್ತಾ ಇದ್ದರೂ ಕೂಡ ತುಂಬ ಕಡಿಮೆ ಮಾತಾಡ್ತಾ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅಥವಾ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರಬಹುದು, ನಿಮ್ಮ ಕಾಲನ್ನು ಪಿಕ್ ಮಾಡದೇ ಇರಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಒನ್ ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ಹಸ್ಬೆಂಡ್ ವೈಫ್ ಆಗಿರಬಹುದು, ಲವರ್ಸ್ ಆಗಿರಬಹುದು, ಲಾಂಗ್ ಟರ್ಮ್ ಕಪಲ್ಸ್ ಆಗಿರಬಹುದು. ಯಾವ ರಿಲೇಷನ್ಶಿಪ್ ಆಗಿರಲಿ, ಎಮೋಷ್ನಲ್ ಬಾಂಡ್ ಸ್ಟ್ರಾಂಗ್ ಆಗಿತ್ತು ಅಂತ ಅನ್ನಿಸ್ತಾ ಇದೆ ಪಾಸ್ಟ್ನಲ್ಲಿ. ಆದರೆ ಈಗ ಎಲ್ಲವೂ ತುಂಬ ಚೇಂಜ್ ಆಗಿರಬಹುದು ನಿಮ್ಮಿಬ್ಬರ ನಡುವೆ. ಈ ಪರ್ಸನ್ ಇತ್ತೀಚೆಗೆ ನಿಮ್ಮ ಜೊತೆ ತುಂಬ ಕೋಲ್ಡಾಗಿ ಬಿಹೇವ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ನೋಡದೇ ಇರೋ ರೀತಿ ನಿಮ್ಮ ಹತ್ರ ನಡ್ಕೊಂಡಿರ್ಬೋದು. ಅಂದರೆ ಎಲ್ಲೇ ನೀವು ಕಾಣಿಸಿದ್ರೂ ಕೂಡ ಕಾಣಿಸ್ದೇ ಇರೋ ರೀತಿ, ಅಥವಾ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಅದಕ್ಕೆ ರಿಪ್ಲೈನೇ ಇಲ್ಲ, ಅಥವಾ ನೀವು ಕಾಲ್ ಮಾಡಿದ್ರೆ ಬೇಕಾ ಬೇಡವಾ ಅನ್ನೋ ರೀತಿ ರಿಸೀವ್ ಮಾಡೋದು, ಏನೋ ಒಂದು ರೀತಿ ಕೋಲ್ಡಾಗಿ ಮಾತಾಡೋದು, ಈ ರೀತಿ ನಿಮ್ಮ ಜೊತೆ ಬಿಹೇವ್ ಮಾಡಿರಬಹುದು. ಅಂದರೆ ನಿಮಗೆ ಕೇರೇ ಇಲ್ಲ ಅನ್ನೋ ರೀತಿ ಈ ಪರ್ಸನ್ ಬಿಹೇವ್ ಮಾಡಿರಬಹುದು. ಆಗೆಲ್ಲ ನಿಮಗೆ ಅನಿಸಿರ್ಬೋದು, ನಾನು ಇವರಿಗೆ ಯಾರೂ ಅಲ್ವಾ, ನನ್ನ ಎಕ್ಸಿಸ್ಟೆನ್ಸ್ ಇವ್ರಿಗೆ ಮ್ಯಾಟ್ರೇ ಆಗೋದಿಲ್ವಾ, ಇವರು ನಿಮ್ಮ ಕಾಲನ್ನು ಇಗ್ನೋರ್ ಮಾಡೋದು, ನಿಮ್ಮ ಮೆಸೇಜ್ಗೆ ರಿಪ್ಲೈ ಕೊಡದೇ ಇರೋದು, ಅಥವಾ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತಂದ್ಕೊಂಡಿರ್ಬೋದು. ಇದೆಲ್ಲವನ್ನು ನೋಡಿ
ನೀವು ತುಂಬ ಹರ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಿಗೆ ತುಂಬ ಪೇಯ್ನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ತುಂಬ ಜನರ ಎನರ್ಜಿ ಪ್ರಕಾರ ಬ್ಲಾಕ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನೀವು ತುಂಬ ಸಲ ತುಂಬ ಪೇಯ್ನ್ ಪಟ್ಟಿದ್ದೀರಾ, ನೀವು ತುಂಬ ಸಲ ಕಣ್ಣೀರು ಹಾಕಿದ್ದೀರಾ, ತುಂಬ ಬಾರಿ ಹರ್ಟ್ ಆಗಿದ್ದೀರಾ ಈ ಪರ್ಸನ್ ಕಡೆಯಿಂದ, ಇವರ ಬಿಹೇವಿಯರಿಂದ, ಈ ರಿಲೇಷನ್ಶಿಪ್ಪಿಂದ. ಎಮೋಷ್ನಲ್ ಸಪೋರ್ಟ್ ನಿಮಗೆ ಬೇಕಾದಾಗ ಇವರು ನಿಮ್ಮ ಜೊತೆ ನಿಲ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಇವರು ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ದುಃಖದಲ್ಲಿದ್ದಾಗ, ನೀವು ಬ್ರೇಕ್ ಆಗಿದ್ದಾಗ ನಿಮ್ಮ ಜೊತೆ ಈ ಪರ್ಸನ್ ಸ್ಟ್ರಾಂಗ್ ಆಗಿ ನಿಲ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ಈಗ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಈ ಪರ್ಸನ್ ಈಗ ಅವರ ಪಾಸ್ಟ್ ಬಿಹೇವಿಯರ್ ನೆನೆಸ್ಕೊಂಡು ನಾನು ತಪ್ಪು ಮಾಡಿದ್ದೀನಿ, ನಾನು ಜಗಳ ಆಡಬಾರ್ದಿತ್ತು, ಅಥವಾ ನಾನು ಇವರನ್ನು ಇಗ್ನೋರ್ ಮಾಡಬಾರ್ದಿತ್ತು, ಅಥವಾ ನಾನು ಸೈಲೆಂಟಾಗಿ ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರಬಾರ್ದಿತ್ತು, ಬ್ರೇಕಪ್ ಮಾಡ್ಕೊಳ್ಬಾರ್ದಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ರಿಯಲೈಸೇಷನ್ ಅನ್ನೋದು ಬಂದಿದೆ. ಮೊದಲು ಇವರ ಕಡೆಯಿಂದನೇ ನಿಮ್ಮನ್ನು ದೂರ ಇವ್ರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ನಿಮ್ಮನ್ನು ದೂರ ಮಾಡೋದು ತುಂಬ ಈಸಿಯಾಗಿತ್ತು. ಬಟ್ ಈಗ ಅದೇ ದೂರ ಇವ್ರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಈಗ ಗಿಲ್ಟ್ನಲ್ಲಿದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವ್ರು ಅಂದ್ಕೊಳ್ತಿದ್ದಾರೆ, ನಾನೇ ನನ್ನ ರಿಲೇಷನ್ಶಿಪ್ ಹಾಳು ಮಾಡಿಕೊಂಡೆ, ನಾನೇ ನನ್ನ ಲೈಫ್ನ ಬೆಸ್ಟ್ ಪರ್ಸನ್ನ ಕಳ್ಕೊಂಡೆ, ನಾನೇ ನನ್ನ ವ್ಯಕ್ತಿಯನ್ನು, ನನ್ನ ಲವ್ನ ದೂರ ಮಾಡಿಕೊಂಡೆ, ಸೈಲೆಂಟಾಗಿ ನಾನೇ ದೂರ ಹೋದೆ, ಈ ರಿಲೇಷನ್ಶಿಪ್ ಈ ರೀತಿ ಆಗೋದಕ್ಕೆ ನಾನೇ ಕಾರಣ ಅನ್ನೋದು ಇವ್ರಿಗೆ ಅರ್ಥ ಆಗ್ತಾ ಇದೆ. ಈ ಥಾಟ್ಸ್ ಇವರ ಮನಸ್ಸಿನಲ್ಲಿ ರೀಪ್ಲೇ ಆಗ್ತಾ ಇದೆ. ಇವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಅದೇ ಯೋಚನೆ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಆಗಿರೋದ್ರಿಂದ ಈ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು, ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಮಿಸ್ಟೇಕ್ ಇವ್ರದೆ. ಈ ರಿಲೇಷನ್ಶಿಪ್ಪಲ್ಲಿ ಇವರು ಸೈಲೆಂಟಾಗಿ ನಿಮ್ಮಿಂದ ದೂರ ಹೋಗಿರ್ಬೋದು, ಅಥವಾ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡೋದನ್ನೇ ನಿಲ್ಲಿಸಿರ್ಬೋದು, ಅಥವಾ ನೀವು ಮಾತ್ರ ಇವ್ರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕು. ಆ ಪರ್ಸನ್ ಆಗಿ ಕಾಲ್ ಅಥವಾ ಮೆಸೇಜ್ ಮಾಡೋದು ತುಂಬ ರೇರ್, ಅಥವಾ ಮಾಡೋದೇ ತುಂಬ ಕಡಿಮೆ ಮಾಡಿರಬಹುದು, ದೂರ ಆಗಿರಬಹುದು ಇವರು. ಹಾಗಾಗಿ ಈ ಪರ್ಸನ್ಗೆ ಭಯ ಅನ್ನೋದು ಆಗ್ತಾ ಇದೆ, ಕನ್ಫ್ಯೂಷನ್ ಅನ್ನೋದು ಆಗ್ತಾ ಇದೆ, ಹೆಸಿಟೇಷನ್ ಅನ್ನೋದು ಆಗ್ತಾ ಇದೆ. ಅಂದರೆ ತಪ್ಪು ಇವ್ರದೇ ಅನ್ನೋದು ಇವ್ರಿಗೆ ಪಶ್ಚಾತ್ತಾಪ ಪಡೋ ರೀತಿ ಆಗ್ತಾ ಇದೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ದೂರ ಆದಮೇಲೆ ಮಾತ್ರ ಈ ಪರ್ಸನ್ಗೆ ಅದರ ಬೆಲೆ, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗಿದೆ. ನಿಮ್ಮ ಲವ್ ಏನು ಅನ್ನೋದು ಈ ಪರ್ಸನ್ಗೆ ಆಗ ಅಂಡರ್ಸ್ಟ್ಯಾಂಡ್ ಆಗಿದೆ. ನಿಮ್ಮ ಕೇರ್ ಏನು ಅನ್ನೋದು ಈ ಪರ್ಸನ್ಗೆ ನೀವು ದೂರ ಆದಮೇಲೆ ಅರ್ಥ ಆಗಿದೆ. ನೀವು ಇಲ್ಲದ ಲೈಫ್ ಎಷ್ಟು ಎಂಪ್ಟಿ ಅನ್ನೋದು ಇವರಿಗೆ ಈಗ ಫೀಲ್ ಆಗ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ತುಂಬ ಜನರ ಎನರ್ಜಿ ಪ್ರಕಾರ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಮತ್ತೆ ನಿಮ್ಮಿಬ್ಬರ ನಡುವೆ ಮಾತುಕತೆ ಶುರು ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದ್ದರೆ, ಸಪ್ರೇಷನ್ ಸಿಚುವೇಶನ್ ಏನಾದರೂ ಬಂದಿದ್ದರೆ ಮತ್ತೆ ಪ್ಯಾಚಪ್ ಆಗಬೇಕು, ರಿಲೇಷನ್ಶಿಪ್ ನಾರ್ಮಲ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಬ್ರೇಕಪ್ ಆಗಿದ್ದರೆ ಹೀಲ್ ಆಗಬೇಕು ಅನ್ನೋ ಡಿಸೈರ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಇವರ ಬಿಗ್ಗೆಸ್ಟ್ ರಿಗ್ರೆಟ್ ಏನು ಅಂದರೆ, ನಿಮ್ಮ ಪರವಾಗಿ ಇವರು ಬೇಕಾದಾಗ ಸ್ಟ್ಯಾಂಡ್ ತಗೊಳ್ಳಿಲ್ಲ, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡಲಿಲ್ಲ, ನಿಮ್ಮ ಪೇಯ್ನ್ಗೆ ಆ ಸಮಯದಲ್ಲಿ ಜೊತೆಯಾಗಿರಲಿಲ್ಲ. ಇದೆಲ್ಲವನ್ನು ಇವರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ನಾನು ಸ್ಟ್ರಾಂಗ್ ಆಗಿ ನಿಂತಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ, ರಿಲೇಷನ್ಶಿಪ್ ಬ್ರೇಕಪ್ ಮಾಡದೇ ಇದ್ದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ, ಅಥವಾ ಕೋಲ್ಡ್ ಬಿಹೇವ್ ಮಾಡದೇ ಇದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮಗೆ ಇವರ ಅಗತ್ಯ ಇದ್ದಾಗ ಇವರು ನಿಮ್ಮ ಹತ್ರ ನಿಲ್ಲಿಲ್ಲ. ಅಂದರೆ ನೀವು ತುಂಬ ಪ್ರೀತಿ ಕೊಡ್ತಾ ಇದ್ರಿ, ಈ ಪರ್ಸನ್ ಹಿಂದೆನೇ ನೀವು ಹೋಗ್ತಾ ಇದ್ರಿ, ಅಂದರೆ ಇವರ ಪ್ರೀತಿಯ ಹಿಂದೆ ನೀವು ಹೋಗ್ತಾ ಇದ್ರಿ. ಇವರು ಒಂದು ಕಾಲ್ ಮೆಸೇಜ್ ಮಾಡಿದ್ರೆ ನೀವು ತುಂಬ ಹ್ಯಾಪಿ ಆಗ್ತಾ ಇದ್ರಿ, ಅವರ ಕಾಲ್ ಮೆಸೇಜ್ಗಾಗಿ ನೀವು ಕಾಯ್ತಾ ಇದ್ರಿ, ನಿಮ್ಮ ಫೀಲಿಂಗ್ಸನ್ನು ನೀವು ಶೇರ್ ಮಾಡ್ಕೊಳ್ತಾ ಇದ್ರಿ. ಬಟ್ ಆ ಪರ್ಸನ್ ಕಡೆಯಿಂದ ಅಷ್ಟಾಗಿ ನಿಮಗೆ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇರಲಿಲ್ಲ. ಬಟ್ ಈಗ ಅವರಿಗೆ ನಿಮ್ಮ ಅಗತ್ಯ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಇವರಿಗೆ ಕ್ಲಿಯರ್ ಆಗ್ತಾ ಇದೆ, ನೀವು ಕೊಟ್ಟ ಪ್ರೀತಿ, ನೀವು ಕೊಟ್ಟ ಕೇರ್ ಬೇರೆ ಯಾರಿಂದಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗಿದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಬ್ಬರು ಒಟ್ಟಿಗೆ ಕಳೆದ ಪ್ರತಿ ನಿಮಿಷ, ಪ್ರತಿ ಮೆಮೊರಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ಸ್ಮೈಲ್, ನೀವು ನಗಾಡ್ತಾ ಇದ್ದಿದ್ದು, ನಿಮ್ಮ ಮಾತು,
ಎಲ್ಲವೂ ಕೂಡ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ, ಇವರ ಮೈಂಡ್ನಲ್ಲಿ ರೀಪ್ಲೇ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಟೇಕ್ ಇವ್ರದ್ದು, ತಪ್ಪು ಇವ್ರದ್ದು ಅನ್ನೋ ರಿಯಲೈಸೇಷನ್ ಈಗ ಈ ಪರ್ಸನ್ಗೆ ಬಂದಿದೆ. ಗಿಲ್ಟ್ ಮತ್ತು ರಿಗ್ರೆಟ್ ಜೆನ್ಯೂನ್ ಆಗಿ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ರೀಕನೆಕ್ಟ್ ಡಿಸೈರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆದರೆ ಹೀಲಿಂಗ್ಗೆ ಟೈಮ್ ಬೇಕು. ಕಮ್ಯುನಿಕೇಷನ್ ಸ್ಲೋಲಿ ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ವ್ಯಕ್ತಿ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗುವ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.